ಸ್ವತಂತ್ರಕ್ಕೋಸ್ಕರ ಸೆಣಸಾಡ್ತಿದ್ದಂಥ ನಾಯಕರಿಗೆ ಮುಂದೆ ಸ್ವತಂತ್ರ ನಂತರ ಈ ಭಾರತ ದೇಶವನ್ನು ಮುನ್ನಡೆಸಲಿಕ್ಕೆ ಒಂದು ಸಂವಿಧಾನ ಅನ್ನುವಂಥ ಚೌಕಟ್ಟಿನ ಅವಶ್ಯಕತೆ ಬಿದ್ದೇ ಬೀಳುತ್ತೆ ಅನ್ನುವುದರ ಅರಿವು ಬಹಳ ಚೆನ್ನಾಗೇ ಇತ್ತು. ಇದೇ ಕಾರಣಕ್ಕೋಸ್ಕರವೇ ಸ್ವತಂತ್ರಕ್ಕಿಂತ ಪೂರ್ವದಲ್ಲಿಯೇ ಅಂದರೆ 1946ರಲ್ಲಿಯೇ ಸಂವಿಧಾನ ರಚನಾ ಸಭೆಯ ರಚನೆಯಾಯಿತು. ಈ ಸಂವಿಧಾನ ರಚನಾ ಸಭೆಗೆ ಅಪ್ರತ್ಯಕ್ಷವಾಗಿ ಚುನಾವಣೆಯನ್ನ ಮಾಡುವುದರ ಮೂಲಕ ಸದಸ್ಯರನ್ನ ಆಯ್ಕೆ ಮಾಡಲಾಯಿತು. ಈ ಸಭೆಗೆ ಒಟ್ಟು 389 ಜನ ಸದಸ್ಯರು ಆಯ್ಕೆಯಾಗಿ ಸದನದ ಸೆಂಟ್ರಲ್ ಹಾಲ್ಗೆ ಬಂದರು. ಇದೇ ಸದನದ ಸೆಂಟ್ರಲ್ ಹಾಲ್ನಲ್ಲಿ ಕುಳಿತುಕೊಂಡು ಭಾರತದ ಸಂವಿಧಾನವನ್ನು ಬರೆಯುವಂತ ಕಾರ್ಯ ಪ್ರಾರಂಭವಾಯಿತು. ಒಟ್ಟು 389 ಜನ ಸದಸ್ಯರು ಈ ಸಂವಿಧಾನದ ಹಿಂದೆ ಕೆಲಸ ಮಾಡಿದ್ದಾರೆ ಅನ್ನುವುದಾದ್ರೆ ಸಂವಿಧಾನದ ಹಿಂದೆ ಕೇವಲ ಡಾಕ್ಟರ್ BR ಅಂಬೇಡ್ಕರ್ ಒಬ್ಬರೇ ಹೆಸರು ಕೇಳಿಸಿ ಬರುವುದಾದರೂ ಏಕೆ? ಸ್ನೇಹಿತರೆ, ಇದಕ್ಕೆ ಬಹಳ ದೊಡ್ಡ ಕಾರಣವೂ ಒಂದಿದೆ. ಅದೇನಪ್ಪ ಅಂದ್ರೆ ಸಂವಿಧಾನ ರಚನಾ ಸಭೆಗೆ ಆಯ್ಕೆಯಾಗಿ ಬಂದಿದ್ದಂತ 389 ಜನ ಸದಸ್ಯರನ್ನ ವಿಂಗಡಿಸಿ 13 ಸಮಿತಿಗಳನ್ನಾಗಿ ರಚಿಸಲಾಗಿತ್ತು. ಆ 13 ಸಮಿತಿಗಳಲ್ಲಿ ಅತಿ ಪ್ರಮುಖವಾದಂತಹ ಸಮಿತಿ ಅಂದ್ರೆ ಅದು ಕರಡು ಸಮಿತಿ, ಅಂದ್ರೆ ಡ್ರಾಫ್ಟಿಂಗ್ ಕಮಿಟಿ. ಆ ಕಮಿಟಿಗೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದೇ ಸಮಿತಿ ಸಂವಿಧಾನವನ್ನ ಬರೆಯುವಂತ ಸಮಿತಿಯಾಗಿತ್ತು. ಅಂಬೇಡ್ಕರ್ ಅವರೇ 13 ಸಮಿತಿಗಳ ಜೊತೆಗೆ ಸುದೀರ್ಘವಾಗಿ ಚರ್ಚೆಗಳನ್ನ ಮಾಡಿ 13 ಸಮಿತಿಗಳ ಜೊತೆ ಸಂಪರ್ಕಗಳನ್ನು ಬೆಳೆಸಿ ಮತ್ತು ಹಲವಾರು ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿದಲ್ಲೇ ನಮ್ಮ ದೇಶದ ಸಂವಿಧಾನದಲ್ಲಿ ಬೇಕಾಗುವಂತ ಅಂಶಗಳನ್ನ ನಿರ್ಧರಿಸುವಂತ ಕೊನೆಯ ಆಯ್ಕೆ ಇದ್ದಂಥದ್ದು, ಕೊನೆಯ ನಿರ್ಧಾರ ಅಂತಕ್ಕಂಥದ್ದು ಇದೇ ಅಂಬೇಡ್ಕರ್ ಮತ್ತು ಡ್ರಾಫ್ಟಿಂಗ್ ಕಮಿಟಿಗೆ. ಸ್ನೇಹಿತರೆ, ಈ ಕಮಿಟಿ ಸಂಪೂರ್ಣ ಸ್ವತಂತ್ರವಾಗಿತ್ತು. ಕರಡು ಸಮಿತಿ ಭಾರತ ದೇಶದ ಸಂವಿಧಾನದಲ್ಲಿ ಯಾವ ಅಂಶ ಬೇಕಾದರೂ ಸೇರಿಸಬಹುದಾಗಿತ್ತು ಮತ್ತು ಆಲ್ರೆಡಿ ಸೇರ್ಪಡೆ ಆಗಿದ್ದಂತ ಯಾವುದೇ ಕಾನೂನನ್ನು ಕೂಡ ಅದು ರದ್ದುಗೊಳಿಸಬಹುದಾಗಿತ್ತು. ಅಷ್ಟು ಪ್ರಬಲವಾಗಿತ್ತು ಈ ಕರಡು ಸಮಿತಿ. ಇಂಥ ಪ್ರಬಲ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿದಂಥವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಇದೇ ಕಾರಣಕ್ಕೋಸ್ಕರ ಅವ್ರನ್ನ ಸಂವಿಧಾನದ ಪಿತಾಮಹ ಅಂತಲೂ ಕೂಡ ಕರೆಯಲಾಗುತ್ತೆ. ಇನ್ನು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಇಡೀ ಈ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ರು. ಅಂದ್ರೆ ಇಡೀ 13 ಸಮಿತಿಗಳ ಮೇಲೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಂಥವರು ಬಾಬು ರಾಜೇಂದ್ರ ಪ್ರಸಾದ್ ಅವರು. ಇನ್ನು BN ರಾವ್ ಅನ್ನುವಂಥವರು ಈ ಇಡೀ ಸಂವಿಧಾನ ರಚನಾ ಸಭೆಗೆ ಸಲಹೆಗಾರರಾಗಿ ಕೆಲಸ ಮಾಡ್ತಿದ್ರು. BN ರಾವ್ ತುಂಬಾ ಪಾಂಡಿತ್ಯವುಳ್ಳಂತ ವ್ಯಕ್ತಿ ಆಗಿದ್ರು. ಅವ್ರು ಎಷ್ಟು ಪಾಂಡಿತ್ಯವುಳ್ಳಂತ ವ್ಯಕ್ತಿ ಆಗಿದ್ರಪ್ಪ ಅಂದ್ರೆ ಕೇವಲ ಭಾರತದ ಸಂವಿಧಾನದಲ್ಲಿ ಅಷ್ಟೇ ಅಲ್ಲದೆ ವಿವಿಧ ದೇಶದ ಸಂವಿಧಾನದ ರಚನೆಯಲ್ಲೂ ಕೂಡ ಅವರು ಕಾರ್ಯವನ್ನು ನಿರ್ವಹಿಸಿದ್ರು. ಅಷ್ಟು ಪಾಂಡಿತ್ಯವುಳ್ಳಂತ ವ್ಯಕ್ತಿ ಈ BN ರಾವ್ ಆಗಿದ್ರು. 1946ರಲ್ಲಿ ಪ್ರಾರಂಭವಾಗಿರತಕ್ಕಂಥ ಸಂವಿಧಾನ ರಚನೆ ಕಾರ್ಯ ಮುಕ್ತಾಯಗೊಂಡದ್ದು 1949ರಲ್ಲಿ. ಬರೋಬ್ಬರಿ 2 ವರ್ಷ 11 ತಿಂಗಳು 18 ದಿನಗಳು ಅಂದ್ರೆ 26 ನವೆಂಬರ್ 1949ರಂದು ಬರೋಬ್ಬರಿ 13 kg ತೂಕವುಳ್ಳಂತ ಭಾರತದ ಸಂವಿಧಾನ ರಚನೆಯಾಯಿತು. ಈ ಭಾರತದ ಸಂವಿಧಾನಕ್ಕೆ ರಚನಾ ಸಭೆಯ ಸದಸ್ಯರಾಗಿದ್ದಂಥ 284 ಜನ ಸದಸ್ಯರು ತಮ್ಮ ಹಸ್ತಾಕ್ಷರವನ್ನು ಹಾಕುವ ಮೂಲಕ ಸಂವಿಧಾನ ರಚನಾ ಕಾರ್ಯವನ್ನ ಮುಕ್ತಾಯಗೊಳಿಸಿದರು. ಸಂವಿಧಾನ ರಚನಾ ಕಾರ್ಯ ಪ್ರಾರಂಭಗೊಂಡಾಗ ಒಟ್ಟು 389 ಜನ ಸದಸ್ಯರಿದ್ರು. ಸಂವಿಧಾನ ರಚನಾ ಕಾರ್ಯ ಮುಕ್ತಾಯಗೊಂಡಾಗ ಉಳಿದದ್ದು ಕೇವಲ 284 ಜನ ಸದಸ್ಯರು. ಇನ್ನುಳಿದಂಥವ್ರು ಏನಾದ್ರಪ್ಪ ಅಂದ್ರೆ ಸ್ವಾತಂತ್ರ್ಯದ ನಂತರದಲ್ಲಿ ಕೆಲವೊಬ್ರು ಪಾಕಿಸ್ತಾನವನ್ನ ಸೇರಿಕೊಂಡ್ರು. ಇನ್ನು ಕೆಲವೊಂದಿಷ್ಟು ಜನ ಸಾವನ್ನಪ್ಪಿದ್ರು. ಉಳಿದಂತ 284 ಜನ ಸದಸ್ಯರಲ್ಲಿ 15 ಜನ ಮಹಿಳೆಯರು ಕೂಡ ಇದ್ರು. ಹೀಗೆ ಆವತ್ತಿಗೆ ತಯಾರಾಗಿದ್ದಂಥ ಸಂವಿಧಾನದಲ್ಲಿ 22 ಭಾಗಗಳಿದ್ವು, 395 ಅನುಚ್ಛೇದಗಳಿದ್ವು ಮತ್ತು 8 ಅನುಸೂಚಿಗಳಿದ್ವು.